Hi, I'm Kaviraj from scoringtarget.com. In today's session, we are going to discuss principles of language teaching, previous year questions asked in KRTT exam preparation and CTT exam. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು ಒಂದು ಲ್ಯಾಂಗ್ವೇಜ್ ಟೀಚಿಂಗ್ಗೆ ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ಗಳ ಒಂದು ಟಾಪಿಕ್ ಏನಿದೆ ಆ ಟಾಪಿಕ್ ಮೇಲೆ ನಾವು ಪ್ರೀವಿಯಸ್ ಇಯರಲ್ಲಿ ಯಾವ ಥರದ ಪ್ರಶ್ನೆಗಳನ್ನು ಕೇಳಿದ್ರು ಅಂತಕ್ಕಂಥ ಪ್ರಶ್ನೆಗಳನ್ನು ಆಧಾರವಾಗಿ ಇಟ್ಕೊಂಡು ಇವತ್ತಿನ ವೀಡಿಯೋನ ಸಾಲ್ವ್ ಮಾಡ್ತಾ ಇದ್ವಿ. ಈಗಾಗಲೇ ಹಿಂದಿನ ವೀಡಿಯೋಲಿ ನಾವು 44 ವೀಡಿಯೋಗಳನ್ನು KRTT ಮತ್ತು GPST ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮತ್ತು CTT ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೀಡಿಯೋಗಳನ್ನು ಮಾಡಿದ್ವಿ. ಅವುಗಳ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಜೊತೆಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ಈ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಏನಿದೆ ಈ ಟಾಪಿಕ್ಕಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮಾತ್ರ ಡಿಸ್ಕಸ್ ಮಾಡೋಣ. ಇಲ್ಲಿ ಪ್ರೀವಿಯಸ್ ಇಯರಲ್ಲಿ ಅದು CTT ಆಗಿರ್ಬೋದು ಅಥವಾ KRTT ಆಗಿರ್ಬೋದು, ಎರಡು ಎಕ್ಸಾಮ್ಗಳನ್ನು ಆಯ್ದುಕೊಂಡಂಥ ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ. ಸೊ ಇದ್ರ PDF ನೋಟ್ಸ್ನ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ಡೌನ್ ಮಾಡ್ಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈಗ ಮೊದಲೇ ಒಂದು ಪ್ರಶ್ನೆ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಸೂಟೇಬಲ್ ಫಾರ್ ಮೇಕಿಂಗ್ ಸ್ಟೂಡೆಂಟ್ಸ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಓನ್ ಲರ್ನಿಂಗ್? ಅಂದರೆ ಮಕ್ಕಳು ತಮ್ಮ ಒಂದು ಸ್ವಂತ ಬಲದ ಮೇಲೆ ಅಂದರೆ ಓನ್ ಆಗಿ ಕಲಿಯೋಕ್ಕೆ ಒಂದು ರೆಸ್ಪಾನ್ಸಿಬಲ್ ಆಗತಕ್ಕಂಥ ಅಂಶ ಈ ಕೆಳಗಿಂದ ಯಾವುದು ಸರಿಯಾಗಿದೆ ಅಂತ ನೋಡಿ. ಸ್ಟೂಡೆಂಟ್ಸ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಓನ್ ಲರ್ನಿಂಗ್, ಸ್ವಂತ ಕಲಿಬೇಕು ಅವರು. ಸ್ವಂತ ಕಲಿಯೋಕ್ಕೆ ಈ ಕೆಳಗಿನ ಯಾವ ಒಂದು ಅಂಶ ಸೂಟೇಬಲ್ ಇದೆ? ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ ಇದೆ. ಅಂದರೆ ಇದು ಎನ್ಕರೇಜಿಂಗ್ ಸ್ಟೂಡೆಂಟ್ಸ್ ಟು ಆಸ್ಕ್ ಮೋರ್ ಆ್ಯಂಡ್ ಮೋರ್ ಕ್ವೆಶನ್ಸ್. ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಅವಕಾಶ ಜಾಸ್ತಿ ಕೊಡಬೇಕು. ಅವರು ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೋ ಅಷ್ಟು ಅವರು ಓನ್ ಆಗಿ ಕಲಿಯೋಕ್ಕೆ ಒಂದು ಸಾಮರ್ಥ್ಯವನ್ನು ಪಡ್ಕೋತಾರೆ ಅಂತ ನಾವು ನೋಡ್ತೀವಿ. ಸೊ ಉಳಿದ ಆಪ್ಷನ್ಸ್ಗಳನ್ನು ಇಲ್ಲಿ ನೀವು ಓದ್ಕೋಬೋದು. ಸೆಕೆಂಡ್ ಕ್ವೆಶನ್ ನೋಡೋಣ. ದ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಟು ಲರ್ನಿಂಗ್ ಮೀನ್ಸ್. ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂದರೆ ಏನು ಅಂತ ನಮಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ನಾವು ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂದರೆ ನಾವು ಏನು ಕೇಳ್ತೀವಿ ಅಂದರೆ ರಚನಾತ್ಮಕ ಒಂದು ವಿಧಾನ ಅಂತ, ಒಂದು ಕಲಿಕೆಯ ವಿಧಾನ ಅಂತ ಹೇಳ್ತೀವಿ. ರಚನಾತ್ಮಕ ಮೂಲಕ ಮಕ್ಕಳನ್ನು ಕಲಿಸೋದು. ಇಲ್ಲಿ ನಮ್ಗೆ ಆಪ್ಷನ್ ಯಾವುದು ಸರಿಯಾಗಿದೆ ಅಂದರೆ ಆಪ್ಷನ್ ಡಿ. ಏನಿದೆ ಇದು? ಇನ್ವಾಲ್ವಿಂಗ್ ದ ಸ್ಟೂಡೆಂಟ್ಸ್ ಇನ್ ಅ ವೆರೈಟಿ ಆಫ್ ಆಕ್ಟಿವಿಟೀಸ್ ಟು ಎನ್ಕರೇಜ್ ದೆಮ್ ಟು ಲರ್ನ್ ನ್ಯೂ ವರ್ಡ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ಬೈ ಅಕಮಡೇಟಿಂಗ್ ದೆಮ್ ವಿತ್ ದೋಸ್ ದ್ಯಾಟ್ ದೇ ಹ್ಯಾವ್ ಆಲ್ರೆಡಿ ಲರ್ನ್ ಥ್ರೂ ಅ ಪ್ರೊಸೆಸ್ ಆಫ್ ಡಿಸ್ಕವರಿ. ಅಂದರೆ ಮಕ್ಕಳಿಗಾಗೆ ತಾವು ಸಂಶೋಧನೆ ಮೂಲಕ ಅನ್ವೇಷಣೆಯ ಮೂಲಕ ಏನು ಕಲ್ತ್ಕೊಂಡಿದ್ದಾರೋ ಆ ಒಂದು ಬೇಸನ್ನು, ಪೂರ್ವ ನಾಲೆಜನ್ನು ಬಳಸ್ಕೊಂಡು ನಾವು ಈಗ ಹೊಸದಾಗಿ ಹೊಸ ನ್ಯೂ ವರ್ಡ್ಸ್ ಮತ್ತು ಸ್ಟ್ರಕ್ಚರ್ಗಳನ್ನು ಕಲಿಸೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಕನ್ಸ್ಟ್ರಕ್ಟಿವ್ ಅಪ್ರೋಚ್ನ ಒಂದು ಮುಖ್ಯವಾದದ್ದು. ಇನ್ನು ನೋಡಿ ಆಪ್ಷನ್ ಏನಿದೆ, ಟೀಚಿಂಗ್ ರೂಲ್ಸ್ ಆಫ್ ಗ್ರಾಮರ್ ಆ್ಯಂಡ್ ಕನ್ಸಾಲಿಡೇಟಿಂಗ್ ಥ್ರೂ ರಿಗರಸ್ ಪ್ರಾಕ್ಟೀಸ್ ಅಂತ. ಇದು ನಮಗೆ ಕನ್ಸ್ಟ್ರಕ್ಟಿವ್ ಅಪ್ರೋಚಲ್ಲಿ ಇದೆಲ್ಲ ಬರೋದಿಲ್ಲ. ಓಕೆ, ನಾವು ಮೂರನೇ ಪ್ರಶ್ನೆ ನೋಡೋಣ. ವೆನ್ ಲರ್ನರ್ಸ್ ಆರ್ ಎಂಗೇಜ್ಡ್ ಇನ್ ಅ ಪೇರ್ ಆ್ಯಕ್ಟಿವಿಟಿ. ಪೇರ್ ಆ್ಯಕ್ಟಿವಿಟಿ ಅಂದರೆ ಗುಂಪಾಗಿ ಕಲಿಯೋದು, ಅಂದರೆ ಇಬ್ಬರು ಸ್ಟೂಡೆಂಟ್ ಆಗಿ ಕಲಿಯೋದು, ಒಂದು ಪೇರ್ ಆಗಿ ಜೋಡಿಯಾಗಿ ಕಲಿಯೋದು. ಟೇಕಿಂಗ್ ಆನ್ ರೋಲ್ಸ್ ಆಫ್ ಅ ಡಾಕ್ಟರ್ ಆ್ಯಂಡ್ ಅ ಪೇಷಂಟ್, ದ ಆ್ಯಕ್ಟಿವಿಟಿ ಈಸ್ ಕಾಲ್ಡ್. ಅಂದರೆ ಈಗ ಇಬ್ಬರು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಒಂದು ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಬ್ಬರು ವಿದ್ಯಾರ್ಥಿಗಳಲ್ಲಿ ಒಬ್ಬರು ಡಾಕ್ಟರ್ ಆಗಿದ್ದಾರೆ, ಒಬ್ಬರು ಪೇಷಂಟ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ಥರದ ಕಲಿಕೆ ಅಂತ. ಸೊ ನಾವು ಮಕ್ಕಳಿಗೆ ನಾವು ಏನು ಮಾಡ್ತೀವಿ, ಇಂಗ್ಲೀಷ್ನ ಒಂದು ಡೈಲಾಗನ್ನು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ, ಕನ್ವರ್ಸೇಷನನ್ನು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನಾವು ಪಾತ್ರಗಳನ್ನು ಹಂಚಿಬಿಡ್ತೀವಿ. ಒಬ್ಬರಿಗೆ ಡಾಕ್ಟರ್, ಒಬ್ಬರು ಪೇಷಂಟ್ ಅಂತ ಹಂಚ್ತೀವಿ. ಇದರ ಮೂಲಕ ನಾವು ಅವರಿಗೆ ಕಲಿಸ್ತಿದ್ದೀವಲ್ಲ, ಈ ಥರ ಕಲಿಸೋದು ಯಾವ ಮೆಥಡ್ ಅಂತ. ಈ ಆಪ್ಷನ್ ಎ ಡಿಕ್ಲಮೇಷನ್ ಅಂತ ಇದೆ. ಸೊ ಡಿಕ್ಲಮೇಷನ್ ಅಂದರೆ ಏನು? ವಾಕ್ಚಾತುರ್ಯ, ಅಂದರೆ ಮಾತಿನ ಚಾತುರ್ಯವನ್ನು ಕಲಿಸ್ತೀವಿ ಅಂತ. ಇದು ಸರಿಯಲ್ಲ. ಆಪ್ಷನ್ ಬಿ ಇದೆ ಸಿಮ್ಯುಲೇಷನ್. ಸೊ ನಮಗೆ ಸಿಮ್ಯುಲೇಷನ್ ಅಂದ್ರೇನು? ಪಾತ್ರ ಅಭಿನಯ. ಇದು ನಮಗೆ ಸರಿಯಾದ ಉತ್ತರ. ಪಾತ್ರಗಳ ಅಭಿನಯ ಮಾಡೋ ಮೂಲಕ ಇಲ್ಲಿ ಕಲಿತಾರೆ. ಇನ್ನು ಸಿ ಎಕ್ಸ್ಚೇಂಜಿಂಗ್ ನೋಟ್ಸು, ಡಿಯರಿಯಲ್ ಆ್ಯಕ್ಟಿವಿಟೀಸ್ ಯಾವುದಿಲ್ಲ. ಒಟ್ಟಾರೆ ಪಾತ್ರ ಅಭಿನಯ ಮಾಡೋ ಮೂಲಕ ಕಲಿತಾರೆ. ನಮಗೆ ಈ ವರ್ಡ್ಗಳ ಮೀನಿಂಗ್ ಗೊತ್ತಿದ್ದರೆ ನಾವು ಆನ್ಸರನ್ನು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಈಗ ನಮಗೆ ಗೊತ್ತಾಗ್ತಾ ಇದೆ, ಡಾಕ್ಟರ್ ಮತ್ತು ಪೇಷಂಟಾಗಿ ಇಬ್ಬರು ವಿದ್ಯಾರ್ಥಿಗಳು ಡೈಲಾಗನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದರ ಮೂಲಕ ಒಂದು ಲ್ಯಾಂಗ್ವೇಜನ್ನು ಕಲಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇದು ನಮಗೆ ಯಾವುದಾಗುತ್ತೆ? ಸಿಮ್ಯುಲೇಷನ್ ಆಗುತ್ತೆ ಅಂತ. ಸಿಮ್ಯುಲೇಷನ್ ವರ್ಡ್ ಮೀನಿಂಗ್ ಗೊತ್ತಿದ್ದರೆ ನಾವು ಇದನ್ನು ಸೆಲೆಕ್ಟ್ ಮಾಡ್ಬೋದು. ಸಿಮ್ಯುಲೇಷನ್ ಅಂದರೆ ಏನು? ನಮ್ಗೆ ಇಲ್ಲಿ ಏನಾಗ್ತದೆ? ಪಾತ್ರ ಅಭಿನಯ, ನಟನೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಡಿಕ್ಲಮೇಷನ್ ಅಂತ ಆಗೋದಿಲ್ಲ. ಯಾಕೆ ಡಿಕ್ಲಮೇಷನ್ ಆಗಲ್ಲ? ಅಲ್ಲಿ ವಾಕ್ಚಾತುರ್ಯ ಇದೆ. ನಾವು ಮಕ್ಕಳಿಗೆ ವಾಕ್ಚಾತುರ್ಯವನ್ನು ಕಲಿಸ್ತಾ ಇಲ್ಲ, ಅವರಿಗೆ ಒಂದು ಲ್ಯಾಂಗ್ವೇಜನ್ನು ಕಲಿಸ್ತಾ ಇದ್ವಿ, ಭಾಷೆಯನ್ನು ಕಲಿಸ್ತಾ ಇದ್ವಿ. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವೆಶನ್ ನೋಡಿ. ಜೆಂಡರ್ ಸ್ಟಿರಿಯೋಟೈಪ್ಸ್ ಆ್ಯಂಡ್ ಬಯಸ್ ಅಮಂಗ್ ಲರ್ನರ್ಸ್ ಕ್ಯಾನ್ ಬಿ ಡಿಸ್ಕರೇಜ್ಡ್ ಬೈ.
ಇಲ್ಲಿ ಬಯಾಸ್ ಅಂದ್ರೇನು? ನಿಷ್ಪಕ್ಷಪಾತ, ಅಂದರೆ ಜೆಂಡರ್ ನಿಷ್ಪಕ್ಷಪಾತ. ನಿಷ್ಪಕ್ಷಪಾತ ಅಂದ್ರೆ ಪಕ್ಷಪಾತ ಇದೆ. ಪಕ್ಷಪಾತ ಅಂದ್ರೇನು? ಭೇದ ಭಾವ. ಅಂದರೆ ಇಲ್ಲಿ ಜೆಂಡರ್ ಭೇದ ಭಾವ, ಜೆಂಡರ್ ಅಂದರೆ ಲಿಂಗ ತಾರತಮ್ಯ ಅಂತ ನಮ್ಮ ಬರುತ್ತೆ. ಸೊ ಈ ಲಿಂಗ ತಾರತಮ್ಯಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆ ಇದೆ? ಜೆಂಡರ್ ಸ್ಟಿರಿಯೋಟೈಪ್ ಆ್ಯಂಡ್ ಬಯಾಸ್ ಅಮಾಂಗ್ ಲರ್ನರ್ಸ್ ಕ್ಯಾನ್ ಬಿ ಡಿಸ್ಕರೇಜ್ಡ್ ಬೈ. ಈ ಮಕ್ಕಳಲ್ಲಿ ಲಿಂಗ ತಾರತಮ್ಯದ ಬಗ್ಗೆ ಏನು ಭೇದ ಭಾವ ಇರುತ್ತೆ, ಆ ಭೇದ ಭಾವನ ಯಾವ ಒಂದು ಡಿಸ್ಕರೇಜ್ ಮಾಡೋ ಮೂಲಕ ನಾವು ಹೋಗಲಾಡಿಸ್ಬೋದು ಅಂತ ನಮಗೆ ಪ್ರಶ್ನೆ ಇದೆ. ಸೊ ಇಲ್ಲಿ ಆಪ್ಷನ್ ಸಿ ಮೊದಲು ಉತ್ತರವನ್ನು ಡಿಸ್ಕಸ್ ಮಾಡೋಣ. ಕ್ರಿಯೇಟಿಂಗ್ ಎನ್ ಓಪನ್ ಆ್ಯಂಡ್ ಎನ್ಕರೇಜಿಂಗ್ ಅಟ್ಮಾಸ್ಫಿಯರ್ ಇನ್ ದ ಮಿಕ್ಸ್ಡ್ ಕ್ಲಾಸಸ್. ಅಂದರೆ ಮಿಕ್ಸ್ ಕ್ಲಾಸಲ್ಲಿ ಅವರಿಗೆ ನಾವು ಓಪನ್ ಆಗಿ ಸ್ವತಂತ್ರವಾಗಿ ಮತ್ತು ಅವರಿಗೆ ಸ್ಫೂರ್ತಿಯನ್ನು ಕೊಡಬೇಕು. ಈಗ ನಾವು ಏನು ಮಾಡ್ತಾಯಿದ್ವಿ, ಗರ್ಲ್ಸ್ ಕ್ಲಾಸ್ಗಳನ್ನ ಸಪ್ರೇಟಾಗಿ, ಬಾಯ್ಸ್ ಕ್ಲಾಸ್ಗಳನ್ನ ಸಪ್ರೇಟಾಗಿ ಮಾಡಿದಾಗ ಸಹಜವಾಗಿ ಏನಾಗುತ್ತೆ, ಅಲ್ಲಿ ಮಕ್ಕಳ ಮಧ್ಯೆ ಲಿಂಗ ತಾರತಮ್ಯ ಭೇದ ಭಾವ ಆಗ್ತಕ್ಕಂಥ ಒಂದು ಸನ್ನಿವೇಶ ಇರುತ್ತೆ. ಸೊ ಅವರನ್ನು ಒಟ್ಟಾಗಿ ಕಲಿಸಿದಾಗ ಮತ್ತು ಅವರಿಗೆ ಮಿಕ್ಸ್ ಮಾಡಿ ಅವರಿಗೆ ಓಪನ್ ಆಗಿ ಸ್ವಾತಂತ್ರ್ಯವನ್ನು ಕೊಡೋ ಮೂಲಕ ಲಿಂಗ ತಾರತಮ್ಯವನ್ನು ನಾವು ಡಿಸ್ಕರೇಜ್ ಮಾಡ್ಬೋದು, ಪ್ರೋತ್ಸಾಹವನ್ನು ಮಾಡದೇ ಇರ್ಬೋದು ಅಂತ. ನೆಕ್ಸ್ಟ್ 5ನೇ ಪ್ರಶ್ನೆ. ಅ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಈಸ್ ಕ್ಯಾರೆಕ್ಟರೈಸ್ಡ್. ಚೈಲ್ಡ್ ಸೆಂಟರ್ಡ್ ಅಂದರೆ ಏನು? ಕ್ಲಾಸ್ ರೂಮ್ ಅಂದರೆ ಏನು ಅಂದರೆ ಮಗು ಕೇಂದ್ರಿತ ಒಂದು ಕ್ಲಾಸ್ ರೂಮ್, ತರಗತಿಗಳು. ಮಗು ಕೇಂದ್ರಿತ ಅಂದರೆ ಅಲ್ಲಿ ಮಕ್ಕಳಿಗೆ ಪ್ರಿಫರೆನ್ಸನ್ನು ಕೊಡೋದು. ಸೊ ಇಲ್ಲಿ ಮಗು ಕೇಂದ್ರಿತ ತರಗತಿಗಳ ಒಂದು ಗುಣಲಕ್ಷಣ ಏನು? ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಅ ವೆರೈಟಿ ಆಫ್ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಫಾರ್ ದಿ ಲರ್ನರ್ಸ್. ಸೊ ಮಗು ಕೇಂದ್ರಿತ ತರಗತಿಗಳಲ್ಲಿ ಮಗುನೇ ಮುಖ್ಯವಾಗಿ ಕೇಂದ್ರವಾಗಿರುತ್ತೆ. ಮಕ್ಕಳ ಮೂಲಕನೇ ಚಟುವಟಿಕೆ ಮಾಡಿಸಿ ಅವರನ್ನು ಕಲಿಸ್ತೀವಿ. ಇನ್ನು 6ನೆಯ ಪ್ರಶ್ನೆ ಏನಿದೆ? ವೆನ್ ಅ ಟೀಚರ್ ಯೂಸಸ್ ಲೆಸನ್ಸ್ ಇನ್ ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಟು ಟೀಚ್ ಲ್ಯಾಂಗ್ವೇಜ್ ಸಚ್ ಅನ್ ಅಪ್ರೋಚ್ ಕ್ಯಾನ್ ಬಿ ಟರ್ಮ್ಡ್ ಆ್ಯಸ್. ಅಂದರೆ ಇಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ? ವಿಜ್ಞಾನ ವಿಷಯವನ್ನು ಕಲಿಸ್ತಾ, ಜೊತೆಗೆ ಸಮಾಜ ವಿಜ್ಞಾನ ವಿಷಯವನ್ನು ಕಲಿಸ್ತಾ ಭಾಷೆಯನ್ನು ಕಲಿಸ್ತಾ ಇದ್ದಾರೆ. ಅಂದರೆ ಒಂದು ಭಾಷೆಯನ್ನು ಹಿಡ್ಕೊಂಡು ವಿಜ್ಞಾನ ಕೂಡ ಕಲಿಸ್ತಾರೆ, ಸಮಾಜ ವಿಜ್ಞಾನ ಕೂಡ ಕಲಿಸ್ತಾರಲ್ಲ. ಅಂದರೆ ಈ 2 ವಿಷಯ ಕಲಿಸೋ ಮೂಲಕ ಲ್ಯಾಂಗ್ವೇಜನ್ನು ಕಲಿಸೋದು. ಇದು ಯಾವ ಥರದ ಅಪ್ರೋಚ್, ಇದು ಯಾವ ಥರದ ಟೀಚಿಂಗ್ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಲ್ಯಾಂಗ್ವೇಜ್ ಅಕ್ರಾಸ್ ದ ಕರಿಕ್ಯುಲಮ್. ಕರಿಕ್ಯುಲಮ್ ಅಂದರೆ ಪಠ್ಯಕ್ರಮ, ಅಂದರೆ ಪಠ್ಯಕ್ರಮದ ಮೂಲಕ ಅವರಿಗೆ ನಾವೇನು ಕಲಿಸ್ತಾ ಇದ್ದೀವಿ? ಭಾಷೆ ಕೂಡ ಕಲಿಸ್ತಾ ಇದ್ದೀವಿ. ಸೊ 7ನೇ ಪ್ರಶ್ನೆ ಏನಿದೆ? ಆಫ್ಟರ್ ರೀಡಿಂಗ್ ಅ ಸ್ಟೋರಿ ಆನ್ ಫಿಶ್, if a teacher asks children to answer, imagine you are a fish in a pond. What do you see around you? This is an example of. ಸೊ ಇಲ್ಲಿ ಟೀಚರ್ ಏನು ಮಾಡ್ತಾ ಇದ್ದಾರೆ? ಮಕ್ಕಳಿಗೆ ಮೀನಿನ ಕಥೆಯನ್ನು ಓದಿದ ನಂತರ ಅವರಿಗೆ ಪ್ರಶ್ನೆ ಕೇಳ್ತಾರೆ. ಏನಂತ ಟೀಚರ್ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ? ಈಗ ನಿಮಗೆ ಮೀನಿನ ಕಥೆ ಏನೆಲ್ಲ, ನೀವೆಲ್ಲ ವಿದ್ಯಾರ್ಥಿಗಳು ನೀವೆಲ್ಲ ಮೀನಂತ ಅಂದ್ಕೊಳ್ಳಿ. ವಿದ್ಯಾರ್ಥಿಗಳೀಗ ನೀವು ಮೀನು ಎಲ್ಲಿ? ಇನ್ ಅ ಪಾಂಡ್, ನೀವು ನೀರಿನ ಕೊಳದಲ್ಲಿರ್ತಕ್ಕಂಥ ಮೀನುಗಳು ಅಂತ ಅಂದ್ಕೊಳ್ಳಿ. ವಾಟ್ ಡು ಯು ಸಿ ಅರೌಂಡ್ ಯು? ಸೊ ನೀವು ನೀರಲ್ಲಿರ್ತೀರಾ, ನೀವು ಮೀನಾಗಿದ್ದೀರಾ, ನಿಮ್ಮ ಸುತ್ತಮುತ್ತ ಏನು ಕಾಣುತ್ತೆ ಅಂತ ಟೀಚರ್ ಇಲ್ಲಿ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್. ಸೊ ಈ ಥರದ ಒಂದು ಎಕ್ಸಾಂಪಲ್, ಯಾವುದಕ್ಕೆ ಎಕ್ಸಾಂಪಲ್ ಅಂತ ಅಂದರೆ ಯಾವ ಥರದ ಕಲಿಕೆ ಇದು? ಆಪ್ಷನ್ ಡಿ, ಓಪನ್ ಆ್ಯಂಡೆಡ್ ಕ್ವೆಶನ್ಸ್. ಇಲ್ಲಿ ಓಪನ್ ಆ್ಯಂಡೆಡ್ ಕ್ವೆಶನ್ಸ್ ಇದು. ಯಾಕಂದರೆ ಅಲ್ಲಿ ಮಕ್ಕಳ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಎಲ್ಲ ಮಕ್ಕಳ ಉತ್ತರ ಒಂದೇ ಥರ ಇರೋದಿಲ್ಲ. ಈಗ ಎಲ್ಲ ಮಕ್ಕಳು ಮೀನಾಗಿ ನೀರಲ್ಲಿ ಈಜಾಡ್ತಾ ಇದ್ದಾರೆ. ಸೊ ಯಾರ್ಯಾರಿಗೆ ಏನೇನು ಕಾಣುತ್ತೋ ಗೊತ್ತಿಲ್ಲ. ಅದು ಓಪನ್ ಆ್ಯಂಡೆಡ್ ಕ್ವೆಶನ್ ಅಂತ ನಾವು ಹೇಳ್ಬೋದು. 8ನೇ ಪ್ರಶ್ನೆ. ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಟು ಲ್ಯಾಂಗ್ವೇಜ್ ಟೀಚಿಂಗ್ ಎಕ್ಸ್ಪೆಕ್ಟ್ಸ್ ದ ಟೀಚರ್ ಟು ಡ್ಯಾಶ್. ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂದ್ರೆ ಈಗ ನಾನು ಯಾಕಲೇ ಹೇಳಿದೆ ನಮಗೆ, ಏನಿದು? ರಚನಾತ್ಮಕ ವಿಧಾನದ ಮೂಲಕ ಕಲಿಸೋದು. ಟು ಲ್ಯಾಂಗ್ವೇಜ್ ಟೀಚಿಂಗ್ ಎಕ್ಸ್ಪೆಕ್ಟ್ಸ್ ದ ಟೀಚರ್ ಟು, ಅಂದರೆ ಈ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಏನಿದೆ ಶಿಕ್ಷಕರಿಂದ ಏನು ನಿರೀಕ್ಷೆ ಮಾಡುತ್ತೆ, ಶಿಕ್ಷಕರಿಂದ ಏನು ಬಯಸುತ್ತೆ? ಆಪ್ಷನ್ ಎ, ಹೆಲ್ಪ್ ಕನ್ಸ್ಟ್ರಕ್ಟ್ ನಾಲೆಜ್ ಯೂಸಿಂಗ್ ದೇರ್ ಎಕ್ಸ್ಪೀರಿಯನ್ಸ್. ನೋಡಿ, ಹೆಲ್ಪ್ ಕನ್ಸ್ಟ್ರಕ್ಟ್ ನಾಲೆಜ್ ಅಂದರೆ ಶಿಕ್ಷಕರಲ್ಲಿರ್ತಕ್ಕಂಥ ಅನುಭವವನ್ನು ಪಡ್ಕೊಂಡು, ಆ ಜ್ಞಾನವನ್ನು ಅವರ ಅನುಭವವನ್ನು ಪಡ್ಕೊಂಡು ಕನ್ಸ್ಟ್ರಕ್ಟ್ ಮಾಡೋದು. 9ನೇ ಪ್ರಶ್ನೆ. ಯು ಆಸ್ಕ್, ವಾಟ್ ಹ್ಯಾಸ್ ಮೈ ಗೌರ್ಮೆಂಟ್ ಡನ್ ಫಾರ್ ಯು? I can answer in 2 words, a lot. The question put here is, ಅಂದರೆ ಇಲ್ಲಿ ನೀವು ಕೇಳ್ತೀರಾ ಸರ್ಕಾರ ನಿಮಗೇನು ಮಾಡಿದೆ ಅಂತ. ಅದಕ್ಕೆ ನಾನೇನು ಮಾಡ್ತೀನಿ? 2 ಪದಗಳಲ್ಲಿ ಉತ್ತರ ಕೊಡ್ತೀನಿ. ಸರ್ಕಾರ ನನಗೇನು ಮಾಡಿದೆ ಅಂತ. a lot ಅಂದರೆ ಸಾಕಷ್ಟು ಮಾಡಿದೆ ಅಂತ. ದ ಕ್ವೆಶನ್ ಪುಟ್ ಹಿಯರ್ ಈಸ್, ಇಲ್ಲಿ ಕೇಳಿದಂಥ ಈ ಪ್ರಶ್ನೆ ಏನಿದೆ ಯಾವ ಥರ ಪ್ರಶ್ನೆ ಇದು ಅಂತ ನಮಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ.
ನೋಡಿ, ಎ ರೆಸ್ಟೋರಿಕಲ್. ರೆಸ್ಟೋರಿಕಲ್ ಅಂದರೆ ಏನಿಲ್ಲ ನಮ್ಗೆ ಅರ್ಥ. ರೆಸ್ಟೋರಿಕಲ್ ಅಂದರೆ ಅಲಂಕಾರಿಕವಾಗಿ ಈ ಪ್ರಶ್ನೆಯನ್ನು ಕೇಳಿದ್ದು, ಇದು ಅಲಂಕಾರಿಕ ಅಂತ ಅರ್ಥ. ಇನ್ನು ಬಿ ಅಪ್ರಾಂಪ್ಟ್. ಪ್ರಾಂಪ್ಟ್ ಅಂದ್ರೇನು? ಕ್ಷಿಪ್ರವಾಗಿ. ಸಿ ಸ್ಟೈಲೈಸ್ಡ್. ಡಿ ಎಕ್ಸ್ಪ್ಲನೇಟರಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಸ್ಟೈಲೈಸ್ಡ್. ಅಂದರೆ ಪ್ರಶ್ನೆಯನ್ನು ಒಂದು ರೀತಿ ಅಲಂಕಾರಿಕವಾಗಿ ಕೇಳತಕ್ಕಂಥದ್ದು. ಶೈಲೀಕೃತ ಅಂತ ಹೇಳ್ತೀವಿ. ಶೈಲೀಕೃತವಾಗಿ ಕೇಳಿದಂಥ ಒಂದು ಪ್ರಶ್ನೆ ಅಂತ ಹೇಳ್ತೀವಿ. ಓಕೆ, ಈಗ 10ನೇ ಪ್ರಶ್ನೆ ನೋಡೋಣ. ಜೆಂಡರ್ ಸೆನ್ಸಿಟೈಸೇಷನ್ ಇನ್ ದ ಸ್ಕೂಲ್ ಕರಿಕ್ಯುಲಮ್ ಇಂಪ್ಲೈಸ್. ಏನು ಸೆನ್ಸಿಟೈಸೇಷನ್ ಅಂದರೆ? ಜೆಂಡರ್ ಸೆನ್ಸಿಟೈಸೇಷನ್ ಅಂದರೆ ಲಿಂಗ ಸೂಕ್ಷ್ಮತೆ. ಲಿಂಗ ಸೂಕ್ಷ್ಮತೆ ಇನ್ ದ ಸ್ಕೂಲ್ ಕರಿಕ್ಯುಲಮ್ ಇಂಪ್ಲೈಸ್ ಅರ್ಥ ಏನು ಅಂದರೆ, ಈ ಶಾಲಾ ಪಠ್ಯಕ್ರಮದಲ್ಲಿ ಲಿಂಗ ಸೂಕ್ಷ್ಮತೆ ಅಂತ ನಾವು ಏನು ಬಳಸ್ತೀವಲ್ಲ, ಅದು ಏನು ಸೂಚಿಸುತ್ತೆ? ಅದರ ಅರ್ಥ ಏನು? ಲಿಂಗ ಸೂಕ್ಷ್ಮತೆ ಅಂದರೆ ಏನು? ಸಿ ರೆಸ್ಪೆಕ್ಟ್ಫುಲ್ ಅಪ್ರೋಚ್ ಟುವಾರ್ಡ್ಸ್ ಡಿಫೈನಿಂಗ್ ಜೆಂಡರ್ ರೋಲ್ಸ್. ಅಂದರೆ ಅದು ಗಂಡು ಇರಲಿ ಹೆಣ್ಣು ಇರಲಿ, ಎರಡು ಜೆಂಡರ್ಗಳ ಒಂದು ರೋಲ್ ಏನಿದೆ, ಗೌರವ ಮೂಲಕ ರೀಚ್ ಮಾಡೋದು. ಅಂದರೆ ಎರಡು ಲಿಂಗಗಳಿಗೆ ಸಮಾನವಾದ ಸ್ಥಾನಮಾನ, ರೆಸ್ಪೆಕ್ಟನ್ನು ಸಿಗತಕ್ಕಂಥ ಮಾಡೋದೇ ಜೆಂಡರ್ ಸೆನ್ಸಿಟೈಸೇಷನ್ ಅಂತಲೇ ಹೇಳ್ತೀವಿ. ಇನ್ನು 11ನೇ ಪ್ರಶ್ನೆ. ದ ಕ್ವೆಶನ್, ಹೌ ವಿಲ್ ಐ ಅಚೀವ್ ಮೈ ಟೀಚಿಂಗ್ ಗೋಲ್ ಇನ್ ದ ಡಿಸೈನ್ ಆಫ್ ಅ ಲ್ಯಾಂಗ್ವೇಜ್ ಇನ್ಸ್ಟ್ರಕ್ಷನ್ ವಿಚ್ ಹೆಲ್ಪ್ ದ ಟೀಚರ್ ಟು ಕೀಪ್ ದ ಲೆಸನ್ ಆನ್ ಟಾರ್ಗೆಟ್ ಈಸ್ ಆರ್ ದ ಡ್ಯಾಶ್. ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಪಾಠ ಹೇಳೋಕ್ ಮೂಲಕ ತಮ್ಮನಿಂದ ಒಂದು ಪ್ರಶ್ನೆ ಹಾಕೋತಾರೆ. ಏನಂತ? ಹೌ ವಿಲ್ ಐ ಅಚೀವ್ ಮೈ ಟೀಚಿಂಗ್ ಗೋಲ್. ಸೊ ನನ್ನ ಒಂದು ಬೋಧನೆಯ ಗುರಿಯನ್ನು, ನನ್ನ ಟೀಚಿಂಗ್ ಗುರಿಯನ್ನು ಯಾವ ಥರ ನಾನು ತಲುಪ್ತೀನಿ ಅಂತ ಶಿಕ್ಷಕರು ಒಂದು ಪ್ರಶ್ನೆಯನ್ನು ಕೇಳ್ಕೊತಾರೆ. ಸೊ ಇದು ಈ ಥರ ಒಂದು ತಮ್ಮ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡು ನನ್ನ ಮಕ್ಕಳಿಗೆ ಕಲಿಸ್ತಾ ಇದ್ದೀನಿ ಅಂದರೆ ಅಲ್ಲಿ ನಾನು ಯಾವ ಗುರಿಯನ್ನು ಇಟ್ಕೊಂಡಿದ್ದೀನಿ, ಯಾವ ಗುರಿಯನ್ನು ಸಾಧಿಸ್ತಾ ಇದ್ದೀನಿ ಅಂತ ಒಂದು ಪ್ಲ್ಯಾನಿಂಗ್ ಹಾಕೋತಾರಲ್ಲ, ಆ ಪ್ಲ್ಯಾನಿಂಗ್ಗಳಿಗೆ ನಾವು ಏನಂತ ಕರಿತೀವಿ? ಸರಿಯಾದ ಉತ್ತರ ಅಬ್ಜೆಕ್ಟಿವ್ಸ್. ಅಬ್ಜೆಕ್ಟಿವ್ಸ್ ಅಂದರೆ ಉದ್ದೇಶಗಳು. ನಾನು ಇವತ್ತೊಂದು ಕ್ಲಾಸಿಗೆ ಹೋಗ್ತಾ ಇದ್ದೀನಿ, ಒಂದು ಪಾಠ ಮಾಡ್ತಾ ಇದ್ದೀನಿ ಅಂದರೆ ಆ ಪಾಠದಿಂದ ಉದ್ದೇಶ ಏನು, ಆ ಪಾಠದ ಮೂಲಕ ನಾನು ಏನು ಗುರಿ ಸಾಧಿಸ್ಕೊ ಹೋಗ್ತಾ ಇದ್ದೀನಿ, ಮಕ್ಕಳಿಗೆ ಏನು ಕಲಿಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದೇ ಅಬ್ಜೆಕ್ಟಿವ್ಸ್. 12ನೇ ಪ್ರಶ್ನೆ. ಡ್ಯಾಶ್ ಈಸ್ ದಿ ಪರ್ಟಿಕ್ಯುಲರ್ ವೇ ಅ ಲರ್ನರ್ ಪ್ರಿಫರ್ಸ್ ಟು ಲರ್ನ್ ಅ ಸೆಕೆಂಡ್ ಆರ್ ಫಾರಿನ್ ಲ್ಯಾಂಗ್ವೇಜ್. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಅದು ಇಂಗ್ಲೀಷ್ ಆಗಿ ಅಥವಾ ಫಾರಿನ್ ಲ್ಯಾಂಗ್ವೇಜನ್ನು ಮಕ್ಕಳು ಯಾವ ಮೂಲಕ ಕಲಿಯೋಕ್ಕೆ ಆದ್ಯತೆ ಕೊಡ್ತಾರೆ? ಇಲ್ಲಿ ಪ್ರಿಫರೆನ್ಸ್ ಅಂದರೆ ಆದ್ಯತೆ. ಅಂದರೆ ಯಾವ ಮೆಥಡ್ ಮೂಲಕ ನಾವು ದ್ವಿತೀಯ ಭಾಷೆಯನ್ನು, ಫಾರಿನ್ ಲ್ಯಾಂಗ್ವೇಜನ್ನು ಕಲಿಯೋಕ್ಕೆ ಇಷ್ಟಪಡ್ತಾರೆ ವಿದ್ಯಾರ್ಥಿಗಳು? ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ, ಲಿಟ್ರಲ್ ಅಪ್ರೋಚ್. ಸೊ ಲಿಟ್ರಲ್ ಅಪ್ರೋಚ್ ಅಂದರೆ ಏನು? ಅಕ್ಷರಶಃ ವಿಧಾನ ಅಂತಲೇ ಹೇಳ್ತೀವಿ. ಅಂದರೆ ಅಕ್ಷರಗಳ ಮೂಲಕ ಕಲಿಯೋದು. ಇಲ್ಲಿ ಕಾಗ್ನಿಟಿವ್ ಸ್ಟೈಲ್ ಆಗಲಿ, ಕಾಗ್ನಿಟಿವ್ ಪ್ರೊಸೆಸ್ ಆಗಲಿ, ಬಿಹೇವಿಯರಿಸ್ಟ್ ಅಪ್ರೋಚ್ ಆಗಲಿ, ಯಾವುದು ಕೂಡ ನಮಗೆ ವಿದ್ಯಾರ್ಥಿಗಳು ಪ್ರಿಫರೆನ್ಸ್ ಕೊಡೋದಿಲ್ಲ. ಅಕ್ಷರಗಳ ಮೂಲಕ ಕಲಿಯೋಕ್ಕೆ ಅವರು ಇಷ್ಟಪಡ್ತಾರೆ. ಇನ್ನು 13ನೇ ಪ್ರಶ್ನೆ. ದ ಫೋಕಸ್ ಈಸ್ ಆನ್ ಯೂಸಿಂಗ್ ದ ಲ್ಯಾಂಗ್ವೇಜ್ ರಾದರ್ ದೆನ್ ಅನಲೈಸಿಂಗ್ ಆಫ್ ದಿ ಲ್ಯಾಂಗ್ವೇಜ್ ಆ್ಯಂಡ್ ಗ್ರಾಮರ್ ಈಸ್ ಅ ಟಾಟ್ ಇಂಪ್ಲಿಸಿಟಿಲಿ ರಾದರ್ ದೆನ್ ಎಕ್ಸ್ಪ್ಲಿಸಿಟಿಲಿ. ಅಂದರೆ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ, ಒಂದು ಭಾಷೆಯನ್ನು ನಾವು ಕಲಿಸೋಕೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ನಾವು ಆ ಭಾಷೆಯ ಒಂದು ಅನಾಲಿಸಿಸ್ ಆಗಿರ್ಬೋದು, ಆ ಭಾಷೆಯ ಒಂದು ರೂಲ್ಸ್ಗಳನ್ನ, ಟಫ್ ಆದಂಥ ರೂಲ್ಸ್ಗಳನ್ನ ಕಲಿಸೋದಕ್ಕಿಂತಲೂ ಭಾಷೆ ಕಲಿಸ್ತೀವಲ್ಲ, ಭಾಷೆ ಕಲಿಸೋಕ್ಕೆ ನಾವು ಆದ್ಯತೆ ಕೊಡ್ತೇವಲ್ಲ, ಅದು ಯಾವ ಥರದ ಮೆಥಡ್ ಅಂತ ನಮಗೆ ಪ್ರಶ್ನೆ ಇದೆ. ಅದು ಆಪ್ಷನ್ ಬಿ, ಕಮ್ಯುನಿಕೇಟಿವ್ ಅಪ್ರೋಚ್ ಅಂತ ಹೇಳ್ತೀವಿ. ಸೊ ಕಮ್ಯುನಿಕೇಟಿವ್ ಅಪ್ರೋಚ್ ಮೂಲಕ ನಾವು ಏನು ಮಕ್ಕಳಿಗೆ ಭಾಷೆ ಕಲಿಸ್ತೀವೋ ಅಲ್ಲಿ ಗ್ರಾಮರ್ಗೆ ಅಷ್ಟು ನಾವು ಸ್ಟ್ರೆಸ್ ಕೊಡೋದಿಲ್ಲ. ಅಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿರ್ಬೋದು, ಆ ಭಾಷೆಯ ಅನಾಲಿಸಿಸ್ ಆಗಿರ್ಬೋದು, ಅಷ್ಟು ಡೆಪ್ತಾಗಿ ನಾವು ಫೋಕಸ್ ಮಾಡೋದಿಲ್ಲ. ಮುಖ್ಯವಾಗಿ ಏನು ಮಾಡ್ತೀವಿ ಅಂದರೆ ಎಕ್ಸ್ಪ್ರೆಸ್ ಮಾಡೋದು. ಈಗ ನಾವು ಇಂಗ್ಲೀಷ್ ಕಲಿಸ್ತಾ ಇದ್ದೀವಿ ಅಂದರೆ ಭಾಷೆ ಕಲಿಸೋದು ಮುಖ್ಯ, ಅವರಿಗೆ ಗ್ರಾಮರ್ ಕಲಿಸೋಕ್ಕಿಂತ ಭಾಷೆ ಕಲಿಸೋದು ಮುಖ್ಯ. ಇದಕ್ಕೆ ನಾವು ಕಮ್ಯುನಿಕೇಟಿವ್ ಅಪ್ರೋಚ್ ಅಂತ ಹೇಳ್ತೀವಿ. ಇನ್ನು 14ನೇದು, ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಟು ಲರ್ನಿಂಗ್ ಡಸ್ ನಾಟ್ ಎಂಫಸೈಸ್. ಯಾವುದನ್ನು ಒತ್ತಿ ಹೇಳೋದಿಲ್ಲ. ಈ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂತ ನಾವು ಏನು ಹೇಳ್ತೀವಲ್ಲ, ರಚನಾತ್ಮಕ ವಿಧಾನದ ಮೂಲಕ ಕಲಿಕೆ, ಇದು ಯಾವುದನ್ನು ಒತ್ತಿ ಹೇಳೋದಿಲ್ಲ. ಯಾವುದು ಹೇಳೋದಿಲ್ಲ ಅಂದರೆ ಆಪ್ಷನ್ ಸಿ, ದ ಲರ್ನರ್ಸ್ ಕನ್ಸ್ಟ್ರಕ್ಟ್ ನಾಲೆಜ್ ಫಾರ್ ದೆಮ್ಸೆಲ್ಸ್. ವಿದ್ಯಾರ್ಥಿಗಳು ಅಥವಾ ಕಲಿಕಾರ್ಥಿಗಳು ತಮ್ಮನ್ನು ತಾವು ನಾಲೆಜನ್ನು ಪಡ್ಕೋತಾರೆ, ತಮ್ಮ ನಾಲೆಜನ್ನು ತಾವೇ ಸುಧಾರಿಸ್ಕೋತಾರೆ. ಸೊ ಇದಕ್ಕೆ ಎಂಫಸೈಸ್ ಮಾಡೋದಿಲ್ಲ ಇದು ಕನ್ಸ್ಟ್ರಕ್ಟಿವ್ ಅಪ್ರೋಚ್. ಇನ್ನು ಕೊನೆಯ ಪ್ರಶ್ನೆ, ಅ ಲರ್ನರ್ ಸೆಂಟರ್ಡ್ ಕ್ಲಾಸ್ ಶುಡ್ ನಾಟ್ ಬಿ ಒನ್ ವೇರ್. ಅಂದರೆ ಮಗು ಕೇಂದ್ರಿಸಿದ ಒಂದು ಕ್ಲಾಸ್ಗಳು
ಯಾವುದನ್ನು ಅಲ್ಲಿ ಮಗು ಕೇಂದ್ರಿತ ಕ್ಲಾಸಲ್ಲಿ ಯಾವುದು ಇರೋದಿಲ್ಲ ಅಂತ ನಮ್ಗೆ ಹೇಳ್ತಾ ಇದೆ. ಯಾವುದು ಇರೋದಿಲ್ಲ? ಈ ಕೆಳಗಿನ 4ರಲ್ಲಿ ಯಾವುದು ಇರೋದಿಲ್ಲ? ಮಗು ಕೇಂದ್ರಿತ ಕ್ಲಾಸಲ್ಲಿ ಎ ಇರೋದಿಲ್ಲ. ಅಂದರೆ ದ ಲರ್ನರ್ ಶುಡ್ ಡೂ ದ ಗಿವನ್ ಎಕ್ಸಸೈಸ್ ಸೈಲೆಂಟ್ಲಿ ಆ್ಯಸ್ ಸೈಲೆನ್ಸ್ ಈಸ್ ಬೆಟರ್ ಫಾರ್ ಲರ್ನಿಂಗ್ ಟು ಆಕರ್. ಸೊ ವಿದ್ಯಾರ್ಥಿಗಳು ಅಥವಾ ಕಲಿಕಾರ್ಥಿಗಳು ತಾವು ಕೊಟ್ಟಂಥ ಒಂದು ಎಕ್ಸಸೈಸನ್ನು, ತಮಗೆ ಕೊಟ್ಟಂಥ ಎಕ್ಸಸೈಸನ್ನು ಸೈಲೆಂಟಾಗಿ ಮಾಡೋದು, ಮಾತಾಡೋಕ್ಕಿಂತ ಸೈಲೆಂಟಾಗಿ ಆದ್ಯತೆ ಕೊಡೋದು. ಇಲ್ಲಿ ಇದು ಮಗು ಕೇಂದ್ರಿತ ಒಂದು ತರಗತಿಯ ಒಂದು ಅಂಶ ಅಲ್ಲ ಅಂತಲೇ ಹೇಳ್ತೀವಿ. ಇದ್ರ ಜೊತೆಗೆ ನಾನು ಇಲ್ಲಿ ಕೆಳಗಡೆ ನಿಮಗೆ ಪ್ರಮುಖವಾದ 4 ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ಇಲ್ಲಿ CTET, KRTET ಮತ್ತು GPS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗ್ತಕ್ಕಂಥ ಎಲ್ಲ ನೋಟ್ಸನ್ನು ಕವರ್ ಆದಂಥ ಲಿಂಕ್ಗಳಿವೆ. ಸೊ ಈ ವಿಡಿಯೋ ಕೆಳಗಡೆ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ PDF ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಜೊತೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. So thank you all for watching the video. If you like the video, subscribe to our channel to get more videos. Thank you all.